ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು. ಸುಭಾಷಿತ: 100 ಸುಳ್ಳು ಹೇಳಿ ನಂಬಿಸುವ ಪ್ರಯತ್ನ ಮಾಡುವುದಕ್ಕಿಂತಲೂ ಒಂದು ಸತ್ಯ ಹೇಳಿ ಕ್ಷಮಿಸು ಎಂದು ಕೇಳುವುದು ಲೇಸು ಅಲ್ವಾ. ಸುಳ್ಳಿಗೆ ಸುಳ್ಳು ಹೇಳ್ಕೊಂಡು ಜೋಡಿಸ್ಕೊಂಡು ಹೋಗ್ತಲೇ ಇರದೆ ಅದು ಯಾಕಪ್ಪ ಮಾಡಬೇಕು? ಬೇಡ, ಏನಿದೆಯೋ ಅದು ಸತ್ಯ ಹೇಳೋಣ. ಇನ್ನೊಬ್ರು ಕೆಟ್ಟದ್ದಾಗತ್ತೆ ಅಂತ ಹೇಳೋದಾದರೆ ಅದು ಸತ್ಯ ಹೇಳೋದು ಬೇಡ, ಗೊತ್ತಾಯ್ತಾ? ಒಳ್ಳೆಯದಾಗತ್ತೆ ಅಂದರೆ ನಾವು ಯಾಕೆ ಹೇಳಬಾರ್ದು ಸತ್ಯನ? ಸುಳ್ಳು ಹೇಳಬೇಡಿ, 99% ಸುಳ್ಳು ಹೇಳಲೇಬೇಡಿ. ಏನೋ ಇನ್ನೊಬ್ರಿಗೆ ಒಳ್ಳೆಯದಾಗತ್ತೆ ಅದರಿಂದ ಹೇಳದೆ ಹೋದರೆ ಅಂದರೆ ಹೇಳಿ ಅಂಥವನ್ನ, ಗೊತ್ತಾಯ್ತಾ? ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ 9 ಮುಖದ ರುದ್ರಾಕ್ಷಿ ಬಗ್ಗೆ ತಿಳ್ಕೊಳ್ಳೋಣ. 9 ಮುಖದ ರುದ್ರಾಕ್ಷಿಯು ದುರ್ಗಾದೇವಿ 9 ಶಕ್ತಿಗಳನ್ನು ಹೋಲುತ್ತದೆ. ಧರಿಸುವವರಿಗೆ ಹಣ, ಸಂಪತ್ತು, ಗೌರವ, ಭದ್ರತೆ ಮತ್ತು ಎಲ್ಲ ಸಂತೋಷಗಳನ್ನು ಸಿಗುತ್ತವೆಯೇ. ಇದು ಉತ್ತಮ ದೃಷ್ಟಿ ನೀಡುತ್ತದೆ. ಧರಿಸುವವರನ್ನು ವಿವಿಧ ಸಮಸ್ಯೆಗಳಿಂದ ರಕ್ಷಿಸುತ್ತದೆ. 9 ಮುಖದ ರುದ್ರಾಕ್ಷಿಯು ನವಕಾಳಿ ನಾಗಗಳಿಗೆ ಸಂಬಂಧಪಟ್ಟಿರುತ್ತದೆ ಎಂದು ಹಿರಿಯರು ತಿಳಿಸಿದ್ದಾರೆ. ಸರಿಯಾದ ಶುದ್ಧೀಕರಣ ಮತ್ತು ಮಂತ್ರಗಳೊಂದಿಗೆ ಶಕ್ತಿಯನ್ನು ತುಂಬಿದ ನಂತರ ಈ ರುದ್ರಾಕ್ಷಿಯನ್ನು ಧರಿಸುವ ವ್ಯಕ್ತಿಗೆ ಯಶಸ್ಸಿನ ಹಾದಿಯಲ್ಲಿ ಎಲ್ಲ ಅವಕಾಶಗಳು ತೆರೆದಿರುತ್ತವೆ. ಇದು ಹಾವಿನ ಕಡಿತವನ್ನು ಗುಣಪಡಿಸುತ್ತದೆ. ಈ ಚಿಕಿತ್ಸೆಗಾಗಿ 9 ಮುಖದ ಮುಖಿ ರುದ್ರಾಕ್ಷಿಯನ್ನು ತಾಮ್ರದ ಪಾತ್ರೆಯಲ್ಲಿ ತುಂಬಿದ ನೀರಿನಲ್ಲಿ ಮುಳುಗಿಸಲಾಗುತ್ತದೆ. ಅಂತಹ ರೋಗಿಗೆ ನೀಡುವ ನೀರು ಖಂಡಿತವಾಗಿಯೂ ಸಾವಿನಿಂದ ಅದು ರಕ್ಷಣೆ ಪಡುತ್ತೆ ಅಂತ ಹೇಳಿದರೆ. 9 ಮುಖಿ ರುದ್ರಾಕ್ಷಿಯು ಅಪರೂಪದ ಮಣಿಯಾಗಿದ್ದು ಅಪರೂಪದ ಸಂಖ್ಯೆಯಲ್ಲಿ ಕಂಡುಬರುತ್ತದೆ. ಮೂಲತಃ ಈ ರುದ್ರಾಕ್ಷಿಯು ಅಂಡಾಕಾರದ ಆಕಾರದಲ್ಲಿದೆ. ಈ ರುದ್ರಾಕ್ಷಿಯನ್ನು ಶಕ್ತಿ ಎಂದೂ ಕರೆಯಲ್ಪಡುವ ದುರ್ಗಾದೇವಿ ಆಶೀರ್ವದಿಸುತ್ತಾಳೆ. ಹಿಂದೂ ಪುರಾಣಗಳಲ್ಲಿ ಅವಳು 9 ಅವತಾರಗಳನ್ನು ಹೊಂದಿದ್ದಳು ಅಥವಾ ತನ್ನ ಅನುಯಾಯಿಗಳ ಜೀವಗಳನ್ನು ರಕ್ಷಿಸಲು ಮತ್ತು ಉಳಿಸಲು 9 ಬಾರಿ ವಿವಿಧ ರೂಪಗಳಲ್ಲಿ ಭೂಮಿಯ ಮೇಲೆ ಜನ್ಮ ನೀಡಿದಳು ಎಂದು ನಂಬಲಾಗಿದೆ. ಈ 9 ಅವತಾರಗಳು ಅಥವಾ ದೇವತೆಗಳು ಶೈಲಪುತ್ರಿ, ಬ್ರಹ್ಮಚರ್ಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ ಮತ್ತು ಸಿದ್ಧಿದಾತ್ರಿ. ಈ ಎಲ್ಲ ಅವತಾರಗಳು ಅಥವಾ ದೇವತೆಗಳು ನವರಾತ್ರಿಯಲ್ಲಿ ಅವರ ಅನುಯಾಯಿಗಳು ಪ್ರತಿದಿನ ಪೂಜಿಸುತ್ತಾರೆ. ಈ ರುದ್ರಾಕ್ಷಿಯು ಕಾಲಸರ್ಪದೋಷದ ನಕಾರಾತ್ಮಕ ಪರಿಣಾಮಗಳನ್ನು ತೆಗೆದುಹಾಕುತ್ತದೆ. ಹೆಚ್ಚು ಅಡೆತಡೆಗಳನ್ನು ಎದುರಿಸುವ ಅಥವಾ ದುರಾದೃಷ್ಟಕರ ಜೀವನ ಎಂದು ಭಾವಿಸುವ ವ್ಯಕ್ತಿಯು 9 ಮುಖದ ರುದ್ರಾಕ್ಷಿಯನ್ನು ಧರಿಸಬೇಕು. ಇದು ಅದೃಷ್ಟದ ಅಂಶವನ್ನು ತೆರೆಯುತ್ತದೆ. ಈ ರುದ್ರಾಕ್ಷಿಯು ಪ್ರತಿಯೊಂದು ಪಾಪವನ್ನು ತೆಗೆದುಹಾಕುತ್ತದೆ ಮತ್ತು ಈ ರುದ್ರಾಕ್ಷಿಯನ್ನು ಧರಿಸಿದವರ ದೇಹದಲ್ಲಿ ದೈವಿಕ ಶಕ್ತಿಗಳನ್ನು ಹೆಚ್ಚಿಸುತ್ತದೆ. ಯಾವುದೇ ದುಷ್ಟಶಕ್ತಿಯು ಈ ರುದ್ರಾಕ್ಷಿಯನ್ನು ಧರಿಸಿದವರ ಮೇಲೆ ಎಂದಿಗೂ ಯಾವುದೇ ನಕಾರಾತ್ಮಕ ಶಕ್ತಿ ಪರಿಣಾಮ ಅವರ ಮೇಲೆ ಬೀರೋದಿಲ್ಲ ಅಂತ ತಿಳಿಸಿದ್ದಾರೆ ಹಿರಿಯವರು. ಈ ರುದ್ರಾಕ್ಷಿಯ ಪ್ರತಿಯೊಂದು ಕೆಲಸಕ್ಕೂ ಬಹಳ ಶುಭವೆಂದು ಪರಿಗಣಿಸಲಾಗಿದೆ. 9 ಮುಖದ ಮುಖಿ ರುದ್ರಾಕ್ಷಿಯು ದೇಹದ 9 ಇಂದ್ರಿಯಗಳನ್ನು ನಿಯಂತ್ರಿಸುತ್ತದೆ. ಈ ರುದ್ರಾಕ್ಷಿ ಎಲ್ಲ ಪಾಪಗಳನ್ನು ತೆಗೆದುಹಾಕುತ್ತದೆ ಮತ್ತು ಎಲ್ಲ ಸೌಕರ್ಯಗಳನ್ನು ಮತ್ತು ಸಂತೋಷವನ್ನು ಇದು ನೀಡುತ್ತೆ ಅಂತ ತಿಳಿಸಿದ್ದಾರೆ. ವಿವಿಧ ಪುರಾಣಗಳಲ್ಲಿ ವಿವರಿಸಿದಂತೆ 9 ಮುಖದ ರುದ್ರಾಕ್ಷಿಯು ದುರ್ಗಾದೇವಿಯ ಶಕ್ತಿ ರೂಪವಾಗಿದೆ. ಇದು 9 ದೇವತೆಗಳ ಶಕ್ತಿಯು ಒಳಗೊಂಡಿದೆ. 9 ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಪುರುಷನು ಪರಮಾತ್ಮ ದುರ್ಗಾಶಕ್ತಿಯಿಂದ ಆಶೀರ್ವಾದ ಪಡೆಯುತ್ತಾನೆ. ಇದರಿಂದ ಧರಿಸಿದವನು ಸಹಿಷ್ಣುತೆ, ಶೌರ್ಯ, ಧೈರ್ಯವನ್ನೂ ಪಡೆಯುತ್ತಾನೆ ಮತ್ತು ಅವನ ಹೆಸರು ಮತ್ತು ಖ್ಯಾತಿ ಎಲ್ಲೆಡೆ ಹರಡುತ್ತದೆ. ದೇವರಲ್ಲಿ ಅವನ ಭಕ್ತಿ ಹೆಚ್ಚಾಗುತ್ತದೆ. ಇವನ ಇಚ್ಛಾಶಕ್ತಿ ಬಲಗೊಳ್ಳುತ್ತದೆ. 9 ಮುಖದ ರುದ್ರಾಕ್ಷಿಯು ಧರಿಸುವವರಿಗೆ ಭಕ್ತಿ ಮತ್ತು ಮೋಕ್ಷ ಎರಡಕ್ಕೂ ನೀಡುತ್ತದೆ. ಈ ಶ್ರೀ ಯಂತ್ರವನ್ನು ಪೂಜಿಸುವ ಆಚರಣೆಗಳನ್ನು ಅಭ್ಯಾಸ ಮಾಡುವುದರಿಂದ ಮತ್ತು ಅದರೊಂದಿಗೆ 9 ಮುಖದ ರುದ್ರಾಕ್ಷಿ ಧರಿಸುವುದರಿಂದ ಲೌಕಿಕ ಸುಖಗಳು ಮತ್ತು ಮೋಕ್ಷ ಎರಡೂ ಸಿಗತ್ತೆ. ಶ್ರೀಮದ್ ದೇವಿ ಭಗವತ್ ಮತ್ತು ಪದ್ಮಪುರಾಣದ ಪ್ರಕಾರ ಭೈರವನು ಈ ರುದ್ರಾಕ್ಷಿಯನ್ನು ಆಶೀರ್ವದಿಸುತ್ತಾನೆ. ಇದರ ಆಡಳಿತ ಗ್ರಹ ಕೇತು ಮತ್ತು ರಾಹುವಿನಂತೆ ಛಾಯಾಗ್ರಹವಾಗಿದೆ. 9 ಮುಖದ ಮುಖಿ ರುದ್ರಾಕ್ಷಿಯು ಕೇತುವಿನ ದುಷ್ಪರಿಣಾಮಗಳನ್ನು ನಿವಾರಿಸಲು ಪ್ರಯೋಜನಕಾರಿ. ಕೇತು ಶ್ವಾಸಕೋಶ, ಜ್ವರ, ಕಣ್ಣು ನೋವು, ಕರುಳಿನ ನೋವು, ಚರ್ಮರೋಗ, ದೇಹ ನೋವು ಇತ್ಯಾದಿ ಕಾಯಿಲೆಗಳಿಗೆ ಉಂಟು ಮಾಡುತ್ತದೆ. 9 ಮುಖದ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಕೇತು ಗ್ರಹದ ದುಷ್ಪರಿಣಾಮ ಏನಾಗುತ್ತೆ? ನಿಯಂತ್ರಣ ಮಾಡುತ್ತೆ ಮತ್ತು ಧರಿಸುವವರನ್ನು ಯಾವುದೇ ದೇಹ ಮತ್ತು ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದ ತಡೆ ಹಿಡಿಯುತ್ತೆ. 9 ಮುಖದ ಮುಖಿ ರುದ್ರಾಕ್ಷಿಯು ಕಾಲಸರ್ಪ ರೋಗದ ಪರಿಣಾಮವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. 8 ಮುಖಿ ಮತ್ತು 11 ಮುಖಿ ರುದ್ರಾಕ್ಷಿಯೊಂದಿಗೆ ಧರಿಸಿದಾಗ ಇದು ವೈದಿಕ ಜ್ಯೋತಿಷ್ಯದಲ್ಲಿ ದುರ್ಗಾದೇವಿ ಮತ್ತು ಕೇತು ಗ್ರಹದೊಂದಿಗೆ ಸಂಬಂಧ ಹೊಂದಿದೆ.
ಒಂಬತ್ತು ಮುಖಿ ರುದ್ರಾಕ್ಷಿಯು ಲಂಬವಾಗಿ ಚಲಿಸುವ 9 ನೈಸರ್ಗಿಕ ಸೀಳುಗಳು ಅಥವಾ ಮುಖಿಗಳು ಹೊಂದಿದ್ದು ಪ್ರತಿಯೊಂದು ದೈವಿಕ ಶಕ್ತಿಯು ಪ್ರತಿರೂಪವಾಗಿದೆ. ಬುದ್ಧಿವಂತಿಕೆ ಮತ್ತು ಶಕ್ತಿಶಾಲಿ ಶಕ್ತಿಗಳನ್ನು ಪ್ರತಿನಿಧಿಸುತ್ತದೆ. ಇದು ಆಧ್ಯಾತ್ಮಿಕ ಶಕ್ತಿ, ರಕ್ಷಣೆ ಮತ್ತು ಧೈರ್ಯದ ಸಂಕೇತವಾಗಿದೆ. ಜೀವನದಲ್ಲಿ ಭೌತಿಕ ಮತ್ತು ಆಧ್ಯಾತ್ಮಿಕ ಅಂಶಗಳಲ್ಲಿ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ. ಹಿಂದೂ ಧರ್ಮದಲ್ಲಿ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ, ವರ್ಧಿತ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಅಡೆತಡೆಗಳು ನಿವಾರಣೆಯಾಗುತ್ತದೆ. ಬಯಸುವವರಿಗೆ ಈ ರುದ್ರಾಕ್ಷಿಯು ಅತ್ಯಂತ ಮಹತ್ವವಾಗಿದೆ. ಇದರ ಜ್ಯೋತಿಷ್ಯ ಮಹತ್ವ ಏನು ಅಂದರೆ, 9 ಮುಖಿ ರುದ್ರಾಕ್ಷಿ ಶಕ್ತಿ ಮತ್ತು ಶಕ್ತಿ ರಕ್ಷಣೆಯನ್ನು ಪ್ರತಿನಿಧಿಸುವ ಬ್ರಹ್ಮಾಂಡದ ತಾಯಿ ದುರ್ಗಾದೇವಿಯಿಂದ ಆಳಲ್ಪಡುತ್ತದೆ. ಇದು ವೈದಿಕ ಜ್ಯೋತಿಷ್ಯದಲ್ಲಿ ಛಾಯಾಗ್ರಹವಾದ ಕೇತುವಿನೊಂದಿಗೆ ಸಂಪರ್ಕ ಹೊಂದಿದೆ. ಇದು ಆಧ್ಯಾತ್ಮಿಕ ಮತ್ತು ಪರಿವರ್ತನಾ ಶಕ್ತಿಗಳಿಗೆ ಹೆಸರುವಾಸಿಯಾಗಿದೆ. ಕೇತುವು ವಿಮೋಚನೆ, ಜ್ಞಾನೋದಯ ಮತ್ತು ಕರ್ಮದ ಪ್ರಭಾವಗಳು ನಿವಾರಣೆಯಾಗುತ್ತದೆ ಪ್ರತಿನಿಧಿಸುತ್ತದೆ. 9 ಮುಖಿ ರುದ್ರಾಕ್ಷಿಯೊಂದಿಗೆ ಸಂಬಂಧ ಹೊಂದಿರುವ ದುರ್ಗಾದೇವಿಯು ವಿಶ್ವಸ್ತ್ರೀ ಶಕ್ತಿ, ದುಷ್ಟಶಕ್ತಿಗಳು, ಆಶಾ ಮತ್ತು ಸಬಲೀಕರಣವನ್ನು ಸಂಕೇತ ಮಾಡುತ್ತೆ. ಈ ರುದ್ರಾಕ್ಷಿಯನ್ನು ಪೂಜಿಸುವುದರಿಂದ ದೈವಿಕ ಸ್ತ್ರೀ ಶಕ್ತಿಯು ರಕ್ಷಣೆ ಮತ್ತು ಆಶೀರ್ವಾದ ದೊರೆಯುತ್ತದೆ. ಜೀವನದ ಎಲ್ಲ ಕಷ್ಟಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಮತ್ತು ಪ್ರತಿಕೂಲ ಮೇಲೆ ವಿಜಯಕ್ಕೆ ಕಾರಣವಾಗುತ್ತದೆ. ಕೇತುವನ್ನು ಆಧ್ಯಾತ್ಮಿಕ ಮತ್ತು ಬುದ್ಧಿವಂತಿಕೆ ಗ್ರಹವೆಂದು ಪರಿಗಣಿಸಲಾಗುತ್ತದೆ. ಇದು ಸಾಮಾನ್ಯವಾಗಿ ನಿರ್ಲಿಪ್ತತೆ ಮತ್ತು ಜ್ಞಾನೋದಯವನ್ನು ತರುತ್ತದೆ ಎಂದು ತಿಳಿಯುತ್ತದೆ. 9 ಮುಖಿ ರುದ್ರಾಕ್ಷಿಯನ್ನು ಧರಿಸುವುದರಿಂದ ಕೇತುವಿನ ಶಕ್ತಿಯನ್ನು ಸಮತೋಲನಗೊಳಿಸುತ್ತದೆ. ಧರಿಸುವವರು ಆಧ್ಯಾತ್ಮಿಕ ವಿಮೋಚನೆಯನ್ನು ಸಾಧಿಸಲು ಮತ್ತು ನಕಾರಾತ್ಮಕ ಕರ್ಮಗಳಿಂದ ಮುಕ್ತರಾಗಲು ಸಹಾಯ ಮಾಡುತ್ತದೆ. ಇದು ರಕ್ಷಣೆ, ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಉತ್ತೇಜಿಸುವ ದೈಹಿಕ ಮತ್ತು ಮಾನಸಿಕ ಪ್ರಯೋಜನವನ್ನು ಪಡೆಯುತ್ತೆ. ಅಡೆತಡೆಗಳ ನಿವಾರಣೆ. ದುರ್ಗಾದೇವಿಯ ಅಡೆತಡೆಗಳನ್ನು ತೆಗೆದುಹಾಕಲು ಹೆಸರುವಾಸಿಯಾಗಿರುವಂತೆ 9 ಮುಖಿ ರುದ್ರಾಕ್ಷಿ ವೈಯಕ್ತಿಕ, ವೃತ್ತಿಪರ ಅಥವಾ ಆಧ್ಯಾತ್ಮಿಕ ಜೀವನದಲ್ಲಿ ಅಡೆತಡೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತೆ. ಇದು ಪ್ರಗತಿ ಮತ್ತು ಯಶಸ್ಸಿನ ಹಾದಿಯನ್ನು ತೆರವುಗೊಳಿಸುತ್ತೆ. ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಕೊಡುತ್ತೆ. 9 ಮುಖಿ ರುದ್ರಾಕ್ಷಿಯು ಮಾಟ, ದುಷ್ಟ, ಕಣ್ಣು, ಹಾನಿಕಾರಕ ಶಕ್ತಿಗಳು ಸೇರಿದಂತೆ ನಕಾರಾತ್ಮಕ ಶಕ್ತಿಗಳ ವಿರುದ್ಧ ರಕ್ಷಣಾತ್ಮಕ ಗುರಾಣಿಯನ್ನು ಒದಗಿಸುತ್ತದೆ. ಇದು ಸೆಳವು ಬಲಪಡಿಸುತ್ತದೆ ಮತ್ತು ದುರುದ್ದೇಶಪೂರಿತ ಪ್ರಭಾವಗಳಿಂದ ಧರಿಸುವವರ ಸುರಕ್ಷತೆಯನ್ನು ಖಚಿತಪಡಿಸುತ್ತೆ. ಇದು ಮಾನಸಿಕ ಸ್ಪಷ್ಟತೆ ಮತ್ತು ಗಮನ. ಈ ರುದ್ರಾಕ್ಷಿಯು ಮಾನಸಿಕ ಸ್ಪಷ್ಟತೆ, ಗಮನ ಮತ್ತು ಏಕಾಗ್ರತೆ ಹೆಚ್ಚಿಸುತ್ತದೆ. ಇದು ಮಾನಸಿಕ ಮಂಜನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ ಮತ್ತು ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯಗಳನ್ನು ಒದಗಿಸುತ್ತದೆ. ಇದು ಜೀವನದ ಎಲ್ಲ ಹಂತಗಳಲ್ಲಿ ಯಶಸ್ಸಿಗೆ ಅವಶ್ಯಕವಾಗಿದೆ. ಆಧ್ಯಾತ್ಮಿಕ ಜಾಗತಿಕ 9 ಮುಖಿ ರುದ್ರಾಕ್ಷಿಯು ಧರಿಸುವುದರಿಂದ ಆಧ್ಯಾತ್ಮಿಕ ಸಾಮರ್ಥ್ಯಗಳು ಜಾಗೃತಗೊಳ್ಳುತ್ತವೆ. ವ್ಯಕ್ತಿಯ ಉನ್ನತ ಪ್ರಜ್ಞೆಯನ್ನು ಸಾಗಲು ಸಹಾಯ ಮಾಡುತ್ತದೆ. ಇದು ಉತ್ತಮ ಧ್ಯಾನ, ಆಳವಾದ ಆತ್ಮಾವಲೋಕನ ಮತ್ತು ಜೀವನದ ಆಧ್ಯಾತ್ಮಿಕ ಅಂಶಗಳು ಬಗ್ಗೆ ಹೆಚ್ಚಿನ ತಿಳುವಳಿಕೆ ಇದರಲ್ಲಿ ಮೂಡುತ್ತೆ. ಒತ್ತಡ ಮತ್ತು ಆತಂಕವನ್ನು ನಿವಾರಿಸಲು 9 ಮುಖಿ ರುದ್ರಾಕ್ಷಿ ಶಕ್ತಿಯ ಮನಸ್ಸನ್ನು ಶಾಂತಗೊಳಿಸುತ್ತದೆ. ಒತ್ತಡ, ಆತಂಕ ಮತ್ತು ನಕಾರಾತ್ಮಕ ಭಾವನೆಗಳನ್ನು ನಿವಾರಿಸುತ್ತದೆ. ಇದು ಧರಿಸುವವರ ಜೀವನಕ್ಕೆ ಸಮತೋಲನ ಮತ್ತು ಭಾವನಾತ್ಮಕ ಸ್ಥಿರತೆಯನ್ನು ಇದು ತರುತ್ತೆ. ಗುಣಪಡಿಸಲು ಶಕ್ತಿಗಳು. 9 ಮುಖಿ ರುದ್ರಾಕ್ಷಿ ಬಲವಾದ ಗುಣಪಡಿಸುವ ಗುಣವನ್ನು ಹೊಂದಿದ್ದು ಅದು ದೈಹಿಕ ಕಾಯಿಲೆಯನ್ನು ನಿವಾರಿಸಲು ಸಹಾಯ ಮಾಡುತ್ತದೆ. ಇದು ದೀರ್ಘಕಾಲದ ಕಾಯಿಲೆಗಳನ್ನು ಗುಣಪಡಿಸಲು, ರೋಗ ನಿರೋಧಕ ಶಕ್ತಿಯನ್ನು ಬಲಪಡಿಸಲು ಮತ್ತು ಒಟ್ಟಾರೆ ಆರೋಗ್ಯ ಮತ್ತು ಚೇತನವನ್ನು ಸುಧಾರಿಸಲು ಸಹಾಯ ಮಾಡುತ್ತೆ ಅಂತ ಹಿರಿಯೋರು ತಿಳಿಸಿದ್ದಾರೆ. ಅದರಿಂದ ನೀವೆಲ್ಲ ಅವರು ತಿಳಿಸಿದಂತೆ ನೀವು ಮಾಡಿ ಧರಿಸ್ಕೊಳ್ಳಿ, ಅದನ್ನು ಒಳ್ಳೆಯದಾಗತ್ತೆ. ಇದನ್ನು ವಿವೇಕಾನಂದ ಆಚಾರ್ಯ ಅನ್ನೋರು ಚೆನ್ನಾಗಿ ಬರೆದಿದ್ದಾರೆ, ಚೆನ್ನಾಗಿ ತಿಳಿಸಿದ್ದಾರೆ. ಅದನ್ನು ನಾವೆಲ್ಲ ತಿಳ್ಕೊಳ್ಳೋಣ, ಕಲ್ತ್ಕೊಂಡು ಅದನ್ನು ನಾವು ಧರಿಸ್ಕೊಳ್ಳೋಣ. ಒಳ್ಳೆಯದಾಗಲಿ. ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಇದನ್ನು ತಿಳಿಸಿದೆ. ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 23/5/2025 ಶುಕ್ರವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ವೈಶಾಖ ಮಾಸ, ವಸಂತ ಋತು, ಕೃಷ್ಣಪಕ್ಷ, ತಿಥಿ ಏಕಾದಶಿ, ಸಾಯಂಕಾಲ 6:21, ನಕ್ಷತ್ರ ಉತ್ತರಾಭಾದ್ರ, ಹಗಲು 12:18, ಮಳೆ ಕೃತಿಕ 4ನೇ ಪಾದ, ರಾಹುಕಾಲ 10:44 12:20 ತನಕ ಇದೆ. ಗುಳಿಕ ಕಾಲ 5:57 7:32 ತನಕ ಇದೆ. ಯಮಗಂಟ ಕಾಲ 1:55 3:30 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲು ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.